ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇನ್ನು ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರ ನಂತರ ಆ ಸ್ಥಾನ ಯಾರಿಗೆ, ಮುಂದಿನ ಉತ್ತರಾಧಿಕಾರಿ ಯಾರು ಅನ್ನುವಂತ ಪ್ರಶ್ನೆಗೆ ರಾಕೇಶ್ ಸಿದ್ದರಾಮಯ್ಯನವರ ಹೆಸರಿತ್ತು. ರಾಕೇಶ್ ಸಿದ್ದರಾಮಯ್ಯನವರು ಆಕ್ಟಿವ್ ಪೊಲಿಟಿಕ್ಸ್ ಅಲ್ಲಿ ಭಾರಿ ಹೆಸರು ಮಾಡಿದ್ರು. ಮೈಸೂರು ಚಾಮರಾಜನಗರ ಭಾಗದಲ್ಲಿ ಉಸ್ತುವಾರಿಯಾಗಿ ಅವರ ಕೆಲಸ ಆ ರೀತಿಯಾಗಿ ಮಾತಾಡ್ತಾ ಇತ್ತು. ಆದ್ರೆ ರಾಕೇಶ್ ಸಿದ್ದರಾಮಯ್ಯನವರ ಅಕಾಲಿಕ ನಿಧನದ ನಂತರ ಮುಂದೆ ಉತ್ತರಾಧಿಕಾರಿ ಯಾರು ಅನ್ನುವಂತ ಚರ್ಚೆ ಮುನ್ನೆಲೆಗೆ ಬರುತ್ತೆ. ಅಲ್ಲಿ ಕೇಳಿಬಂದಿರುವಂತ ಹೆಸರು ಯತೀಂದ್ರ ಸಿದ್ದರಾಮಯ್ಯ. ಯಾಕಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಮೊದಲು ಯಾವುದೇ ರೀತಿಯಾದಂತ ಆಕ್ಟಿವ್ ಪೊಲಿಟಿಕ್ಸ್ ನಲ್ಲಿ ಇರಲಿಲ್ಲ. ಅವರ ಸಾಫ್ಟ್ ನೇಚರ್ ಮೂಲಕವಾಗಿ 2 ಹೆಜ್ಜೆ ಪೊಲಿಟಿಕ್ಸ್ ಇಂದ ಹಿಂದೆ ಇದ್ರು. ಆದರೆ 2019 ಚುನಾವಣೆಯನ್ನ ಗಮನಿಸೋದಾದ್ರೆ ವರುಣ ಕ್ಷೇತ್ರದಿಂದ ಭರ್ಜರಿಯಾಗಿ ಗೆಲುವನ್ನ ಕಂಡು ನಂತರ ರಾಜಕೀಯದಲ್ಲಿ ತಮ್ಮದೇ ಆದಂತಹ ಹೆಸರನ್ನ ಮಾಡ್ತಾ ಹೋಗ್ತಾರೆ. ಪಕ್ಷದಲ್ಲಿ ಸಾಫ್ಟ್ ನೇಚರ್ ಮೂಲಕವಾಗಿ ರಗಡ್ ರಾಜಕೀಯಕ್ಕೆ ಕಾಲಿಡ್ತಾ ಹೋಗ್ತಾರೆ. ನಂತರದ ದಿನಗಳಲ್ಲಿ ಹೈಕಮಾಂಡ್ ಅವರ ಮೆಚ್ಚುಗೆಗೂ ಕೂಡ ಪಾತ್ರವಾಗ್ತಾರೆ. ಆದ್ರೆ ಈಗ ಯಾಕೆ ಸಿಎಂ ಸಿದ್ದರಾಮಯ್ಯನವರ ಈ ವಿಚಾರ ಮಾತಾಡ್ತಿರೋದು ಅಂತಂದ್ರೆ, ಯತೀಂದ್ರ ಸಿದ್ದರಾಮಯ್ಯನವರ ಚಾಕಚಕ್ಯತೆಯಿಂದ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ದೋಸ್ತಿ ಪಡೆ ಏನಿದೆಯಲ್ಲ, ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಯಶಸ್ವಿಯಾಗಿ ಪಾದಯಾತ್ರೆಯನ್ನ ಮಾಡಿ ಮುಗಿಸಿದ್ದಾರೆ. ಇನ್ನು ದೊಡ್ಡ ಮಟ್ಟದಲ್ಲಿ ಹೈಕಮಾಂಡ್ಗೆ ಪ್ರೆಷರ್ ಆಗ್ತಾ ಇದೆ. ಇದೇ ಹೊತ್ತಲ್ಲಿ ಈಗ ಯತೀಂದ್ರ ಸಿದ್ದರಾಮಯ್ಯನವರು ತಮ್ಮ ಚಾಕಚಕ್ಯತೆಯಿಂದನೇ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಯಾರಿಗೆ? ಹೈಕಮಾಂಡ್ಗೆ. ಇನ್ನು ಆ ರಿಪೋರ್ಟ್ ಅಲ್ಲಿ ಬಹಳ ಪ್ರಮುಖವಾಗಿ ಒಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮಾಸ್ ಲೀಡರ್. ಈಗ ಅಂತಹ ಮಾಸ್ ಲೀಡರ್ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಮುಂದೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಕಂಟಕ ಕಾದಿದೆ. ಇದಕ್ಕಾಗಿನೇ ಸೋಷಿಯಲ್ ಎಂಜಿನಿಯರಿಂಗ್ ಅನ್ನ ಮಾಡಿ ಜಾತಿವಾರು ವಿಚಾರಗಳನ್ನ, ಅಂಕಿ ಅಂಶಗಳನ್ನ ಅಳೆದು ತೂಗಿ ಲೆಕ್ಕಾಚಾರವನ್ನ ಹಾಕಿ ಆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಅದರಲ್ಲಿ ಈ ರೀತಿಯಾಗಿ ಮಾಸ್ ಲೀಡರ್ ಅನ್ನ ಎಲ್ಲಾದ್ರೂ ಪಕ್ಷದಿಂದ ಕೆಳಗಿಳಿಸಿದ್ರೆ, ಅವರ ಸ್ಥಾನದಿಂದ ಕೆಳಗಿಳಿಸಿದ್ರೆ ಎಂಥ ದೊಡ್ಡ ಅನಾಹುತ ಆಗುತ್ತೆ. ಇದಕ್ಕೆ ಒಂದಿಷ್ಟು ಉದಾಹರಣೆಯ ಉಲ್ಲೇಖ ಮಾಡಿದ್ದಾರೆ. ಈ ಹಿಂದೆ ಬಿಜೆಪಿ ಯಾವ ರೀತಿಯಾಗಿ ತಪ್ಪನ್ನ ಮಾಡಿತ್ತು BSY ವಿಚಾರವಾಗಿ, ಇನ್ನು ವೀರೇಂದ್ರ ಪಾಟೀಲ್ ವಿಚಾರವಾಗಿ ಯಾವ ರೀತಿಯಾಗಿ ತಪ್ಪನ್ನ ಮಾಡಿದ್ರು, ಇವೆಲ್ಲ ವಿಚಾರವನ್ನ ಪಿನ್ ಟು ಪಿನ್ ಆಗಿ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ರಿಪೋರ್ಟ್ ಅಲ್ಲಿ ಏನೇನಿದೆ, ಯಾವ ರಾಜಕೀಯ ಇತಿಹಾಸದ ಘಟನೆಗಳನ್ನ ಉಲ್ಲೇಖ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಯತೀಂದ್ರ ಅವರ ರಿಪೋರ್ಟ್ ಇಂದ ಕಕ್ಕಾಬಿಕ್ಕಿ ಆಗಿರೋದಾದ್ರೂ ಯಾಕೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ, ಗಮನಿಸ್ತಾ ಹೋಗಿ. ಯತಿ ಮಾಸ್ಟರ್ ಮತಿ, ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಕಾಂಗ್ರೆಸ್ಗೆ ಅಪಾಯ. ಸಿಎಂ ಸಿದ್ದರಾಮಯ್ಯ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ. ಇಂಥ ಹೊತ್ತಲ್ಲಿ ಸಿಎಂ ಸ್ಥಾನದಿಂದ ಅವರ ತಲೆದಂಡ ಆದ್ರೆ ಇಡೀ ಕಾಂಗ್ರೆಸ್ಗೆ ಒಂದು ದೊಡ್ಡ ಅಪಾಯ ಇದೆ ಅಂತ ರಿಪೋರ್ಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಹಿಂದ ವರ್ಗದ ಕೆಂಗಣ್ಣಿಗೆ ಗುರಿಯಾಗುವ ಎಚ್ಚರಿಕೆ. ಸಿಎಂ ಸಿದ್ದರಾಮಯ್ಯನವರು ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ಎಲ್ಲಾದ್ರೂ ಸಿಎಂ ಸಿದ್ದರಾಮಯ್ಯನವರ ತಲೆದಂಡ ಆದ್ರೆ ಇಡೀ ಅಹಿಂದ ವರ್ಗದ ಎಲ್ಲರ ಕಂಗೆಣ್ಣಿಗೆ ಗುರಿಯಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವರಿಷ್ಠರಿಗೆ 2023ರಲ್ಲಿ ಚುನಾವಣೆ ಗೆದ್ದ ಮಾಹಿತಿ ವಿವರಣೆ. ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ 2023ರಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಭರ್ಜರಿಯಾಗಿ ಗೆಲುವನ್ನ ಕಂಡುಕೊಂಡಿದೆ, ಇದಕ್ಕೆ ಯಾವ ವರ್ಗದ ಎಲ್ಲರ ಸಹಕಾರದಿಂದ ಹೇಗೆ ಜಯವನ್ನ ಸಾಧಿಸಿದ್ರು, ಇವೆಲ್ಲ ವಿಚಾರದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ಗೆ ಜಾತಿವಾರುವಾಗಿ ವರದಿಯನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಸಮುದಾಯ ಕಾಂಗ್ರೆಸ್ಗೆ ಸಪೋರ್ಟ್ ಅನ್ನ ಮಾಡಿದೆ, ಇನ್ನು ಚುನಾವಣೆಯನ್ನ ಗೆಲ್ಲಲಿಕ್ಕೆ ಕಾಂಗ್ರೆಸ್ಗೆ ಯಾವ ಜಾತಿ, ಇನ್ನು ಅದರ ಜನಗಣತಿ ಎಷ್ಟು ಪ್ರಮುಖ ಆಗುತ್ತೆ ಅನ್ನೋದನ್ನ ಬಹಳ ಪ್ರಮುಖವಾಗಿ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ವರದಿಯಲ್ಲಿ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದ ಸಮುದಾಯಗಳ ಉಲ್ಲೇಖ. ಅಹಿಂದ ನಾಯಕನಾಗಿ ಗುರುತಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಯಾವ ಸಮುದಾಯ ಪ್ಲಸ್ ಆಗುತ್ತೆ, ಈ ರೀತಿಯಾಗಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಉಲ್ಲೇಖ ಮಾಡಿದ್ದಾರೆ.
ಕಾಂಗ್ರೆಸ್ ಬೆನ್ನಿಗೆ ಅಹಿಂದ ವರ್ಗ ನಿಂತಿದ್ದೇಕೆ ಎಂಬ ವಿವರಣೆ. ಭರ್ಜರಿಯಾಗಿ ರಾಜ್ಯ ರಾಜಕಾರಣದಲ್ಲಿ 2023ರ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಆಡಳಿತವನ್ನ ಮಾಡ್ತಾ ಇದೆ ಗೆದ್ದು ಬೀಗಿ ಅಂತಂದ್ರೆ ಇಲ್ಲಿ ಅಹಿಂದ ವರ್ಗದ ಪ್ರಾಮುಖ್ಯತೆ ಎಷ್ಟಿದೆ ಅನ್ನೋದರ ಕುರಿತಂತೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ವೀರೇಂದ್ರ ಪಾಟೀಲ್ ವಿಚಾರದ ಬಗ್ಗೆಯೂ ಮನವರಿಕೆ. ಯಾವಾಗ ವೀರೇಂದ್ರ ಪಾಟೀಲ್ ಅವರು ಪಕ್ಷದಿಂದ ಹಿಂದುಳಿತಾರೆ, ಅದರಿಂದಾಗಿ ದೊಡ್ಡ ಮಟ್ಟದ ಪರಿಣಾಮ ಹೇಗೆ ಬೀಳುತ್ತೆ, ಅದು ಜಾತಿವಾರುವಾಗಿ ಸಮುದಾಯದಿಂದ ಮತಗಳು ಹೇಗೆ ಕೈತಪ್ಪಿ ಹೋಗುತ್ತೆ ಅನ್ನೋ ವಿಚಾರವಾಗಿಯೂ ಕೂಡ ರಾಜಕೀಯದ ಹಳೆಯ ಇತಿಹಾಸದ ಘಟನೆಯನ್ನ ಕೂಡ ಹೈಕಮಾಂಡ್ಗೆ ತಿಳಿ ಹೇಳಿದ್ದಾರೆ. ವೀರೇಂದ್ರ ಪಾಟೀಲ್ರನ್ನ ತೆಗೆದ ನಂತರ ಕಾಂಗ್ರೆಸ್ಗೆ ಹಿನ್ನಡೆ. ವೀರೇಂದ್ರ ಪಾಟೀಲ್ ಅವರು ಪಕ್ಷದಿಂದ ಹೋಗ್ತಿದ್ದಂತೆ ಕಾಂಗ್ರೆಸ್ಗೆ ಯಾವ ರೀತಿಯಾದಂತ ಹಿನ್ನಡೆಯಾಗಿದೆ ಈ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಕಾಂಗ್ರೆಸ್ನಿಂದ ಲಿಂಗಾಯತರು ದೂರ ಹೋಗಿದ್ರು. ವೀರೇಂದ್ರ ಪಾಟೀಲ್ ಹಿಂಸರಿತಿದ್ದಂತೆ ಲಿಂಗಾಯತ ಮತಗಳು ಕಾಂಗ್ರೆಸ್ ಕೈ ತಪ್ಪಿದ್ದನ್ನ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೋಟಿಸ್ ಮಾಡುವಂತ ರೀತಿಯಲ್ಲಿ ತಿಳಿ ಹೇಳಿದ್ದಾರೆ. ಬಿಎಸ್ವೈ ರನ್ನ ಇಳಿಸಿದಾಗಲೂ ಬಿಜೆಪಿಯಿಂದ ಲಿಂಗಾಯತರು ದೂರ. ಯಾವಾಗ ಯಡಿಯೂರಪ್ಪನವರು ಹಿಂದೆ ಸರಿತಾರೆ ಆಗ ಬಿಜೆಪಿಗೆ ದೊಡ್ಡ ಮಟ್ಟದ ಹೊಡೆತ ಆಗುತ್ತೆ, ಲಿಂಗಾಯತ ಮತಗಳು ಅಲ್ಲಿ ಕೈ ತಪ್ಪಿ ಹೋಗುತ್ತೆ. ಈ ವಿಚಾರವನ್ನು ಕೂಡ ತಿಳಿ ಹೇಳಿದ್ದಾರೆ. ಬಂಗಾರಪ್ಪ ಕಾಂಗ್ರೆಸ್ ಬಿಟ್ಟ ಬಳಿಕ ಈಡಿಗರು ವಿಮುಖ. ಪ್ರಮುಖವಾಗಿ ಜಾತಿವಾರು ವಿಚಾರವಾಗಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಂಗಾರಪ್ಪ ಕಾಂಗ್ರೆಸ್ ಬಿಟ್ಟ ಬಳಿಕ ಈಡಿಗ ಸಮುದಾಯದ ಮತಗಳು ಹೇಗೆ ಕೈತಪ್ಪಿ ಹೋಯಿತು, ಅವರ ಕಂಗಿಣ್ಣಿಗೆ ಹೇಗೆ ಗುರಿಯಾಯಿತು ಅನ್ನೋದನ್ನು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನೋಟಿಸ್ ಮಾಡುವ ರೀತಿಯಲ್ಲಿ ವರದಿಯಲ್ಲಿ ಕೊಟ್ಟಿದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯನವರನ್ನ ಸ್ಥಾನದಿಂದ ಕೆಳಗಿಳಿಸಿದ್ರೆ ಅಹಿಂದ ಸಮುದಾಯದ ಎಲ್ಲರ ಕಂಗೆಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಹಿಂದ ಜೊತೆ ಸಿದ್ದರಾಮಯ್ಯ ಎಮೋಷನಲ್ ಕನೆಕ್ಟ್ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಅಹಿಂದ ನಾಯಕನಾಗಿ ಗುರುತಿಸಿಕೊಳ್ತಾ ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಎಲ್ಲಾದರೂ ಸಿಎಂ ಸಿದ್ದರಾಮಯ್ಯನವರು ಈಗ ಸ್ಥಾನದಿಂದ ಕೆಳಗಿಳಿದ್ರೆ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಅಂತ ವಿವರಿಸಿದ್ದಾರೆ. ಬಿಎಸ್ವೈ ತೆರೆಮರೆಗೆ ಸರಿದ ನಂತರ ರಾಜ್ಯದಲ್ಲಿ ಏಕೈಕ ಮಾಸ್ ಲೀಡರ್. ಬಿಜೆಪಿಯ ಯಡಿಯೂರಪ್ಪನವರು ರಾಜಕೀಯದಿಂದ ಹಿಂದೆ ಸರಿತಾ ಈಗ ರಾಜ್ಯದಲ್ಲಿ ಕೇಳಿ ಬರುವಂತಹ ಕಂಪ್ಲೀಟ್ ಕ್ಲೀನ್ ಇಮೇಜ್ ಮಾಸ್ ಲೀಡರ್ ಅಂತಂದ್ರೆ ಅದುವೇ ಸಿಎಂ ಸಿದ್ದರಾಮಯ್ಯನವರು. ಈಗ ಅವರ ತಲೆದಂಡ ಆದ್ರೆ ದೊಡ್ಡ ಸಂಕಷ್ಟ ಬದಿರಾಗುತ್ತೆ. ಕಾಂಗ್ರೆಸ್ ಸೇರಿ ರಾಜ್ಯದಲ್ಲಿ ಸಿದ್ದು ಬಿಟ್ರೆ ಮಾಸ್ ಲೀಡರ್ ಇಲ್ಲ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅನ್ನುವ ಹೆಸರೇ ಇದೆ. ಇಂಥ ಹೊತ್ತಲ್ಲಿ ಸಿಎಂ ಸಿದ್ದರಾಮಯ್ಯನವರು ಎಲ್ಲಾದ್ರೂ ಅವರ ಸ್ಥಾನದಿಂದ ಹಿಂದೆ ಉಳಿದ್ರೆ ದೊಡ್ಡ ಗಂಡಾಂತರನೇ ಇರುತ್ತೆ ಅಂತ ವಿವರಿಸಿದ್ದಾರೆ. ಪ್ರಬಲ ಮತ್ತು ಪ್ರಭಾವಿ ವ್ಯಕ್ತಿಯನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಪೆಟ್ಟು. ಇಂತಹ ಸಿಎಂ ಸಿದ್ದರಾಮಯ್ಯನವರನ್ನ ತಮ್ಮ ಸ್ಥಾನದಿಂದ ಕೆಳಗಿಳಿಸಿದ್ರೆ ದೊಡ್ಡ ಪೆಟ್ಟಾಗುತ್ತೆ ಪಕ್ಷಕ್ಕೆ ಅಂತ ಸಂಪೂರ್ಣ ವಿವರವನ್ನ ವಿವರಿಸಿದ್ದಾರೆ. ಹೈಕಮಾಂಡ್ಗೆ ಪಕ್ಕಾ ರಿಪೋರ್ಟ್ ಕೊಟ್ಟಿರುವ ಯತೀಂದ್ರ ಇವೆಲ್ಲ ವಿಚಾರವನ್ನ ಉಲ್ಲೇಖ ಮಾಡಿ ಹೈಕಮಾಂಡ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಅಲ್ಲದೆ ಮೂಡ ಟೆಕ್ನಿಕಲ್ ಪಾಯಿಂಟ್ ಬಗ್ಗೆಯೂ ಉಲ್ಲೇಖ. ಇದರ ಜೊತೆಯಲ್ಲಿ ಸಾಲು ವಿವಾದಗಳು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಈಗಾಗಲೇ ದೋಸ್ತಿ ಪಡೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದೆ. ಹೀಗಾಗಿ ಇದರ ಕುರಿತಂತೆ ಟೆಕ್ನಿಕಲ್ ಪಾಯಿಂಟ್ ಬಗ್ಗೆನೂ ಉಲ್ಲೇಖ ಮಾಡಿದ್ದಾರೆ. ಈ ಒಂದು ಮೂಡ ಹಗರಣ ಆಗಿರೋದು ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗಲ್ಲ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಹೇಗೆ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿದ್ದಾರೆ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಜೊತೆಯಲ್ಲಿ ಅವರು ಅಧಿಕಾರದಲ್ಲಿ ಇಲ್ಲದೆ ಇರುವಂತಹ ಹೊತ್ತಲ್ಲಿ ಇಂಥದ್ದೊಂದು ಹಗರಣ ಇವೆಲ್ಲ ಆಗಿದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೂ ಮತ್ತೆ ಮೂಡ ನಿವೇಶನ ಹಂಚಿಕೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಟೆಕ್ನಿಕಲ್ ಆಗಿನೇ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಡಾಕ್ಟರ್ ಯತೀಂದ್ರ ರಿಪೋರ್ಟ್ ನೋಡಿ ವರಿಷ್ಠರು ಕನ್ವಿನ್ಸ್.
ಯತೀಂದ್ರ ಸಿದ್ದರಾಮಯ್ಯನವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡಿ ಈಗ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಇದನ್ನ ಒಪ್ಪಿಕೊಳ್ಳಿಕ್ಕೆ ಸಿದ್ಧರಾಗ್ತಿದ್ದಾರೆ. ಕಂಪ್ಲೀಟ್ ರಾಜಕೀಯವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಎಂತ ದೊಡ್ಡ ಹೊಡೆತ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಜೊತೆಯಲ್ಲಿ ಈ ಹಿಂದೆ ರಾಜಕೀಯವಾಗಿ ಇಂಥ ಮಾಸ್ ಲೀಡರ್ ಅನ್ನ ಕೆಳಗಿಳಿಸಿಕೊಂಡು ಯಾವ ರೀತಿಯಾಗಿ ಬೇರೆ ಬೇರೆ ಪಕ್ಷಗಳು ಇನ್ನು ಕಾಂಗ್ರೆಸ್ ಪಕ್ಷದಲ್ಲೇ ಎಂತ ದೊಡ್ಡ ತಪ್ಪು ಆಗಿದೆ, ಇದರಿಂದ ಸಮುದಾಯಗಳ ಮತ ಯಾವ ರೀತಿಯಾಗಿ ವಿಂಗಡಣೆ ಆಗಿದೆ, ಕೈತಪ್ಪಿ ಹೋಗಿದೆ, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಡಾಕ್ಟರ್ ಯತೀಂದ್ರ ತಮ್ಮ ರಿಪೋರ್ಟ್ ಅಲ್ಲಿ ತಮ್ಮ ಪಕ್ಷದ ವರಿಷ್ಠರಿಗೆ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಯಾವ ರೀತಿಯಾಗಿ ತಮ್ಮ ಚಾಕಚಕ್ಯತೆಯಿಂದ ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅಂತ. ಈ ಮೂಲಕ ತಮ್ಮ ಹೈಕಮಾಂಡ್ ವರಿಷ್ಠರ ಮನಸ್ಸನ್ನ ಗೆಲ್ಲಲಿಕ್ಕೆ ಇನ್ನು ಅವರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆದಂತೆ ಕಾಣಿಸ್ತಾ ಇದೆ. ಕಂಪ್ಲೀಟ್ ಡೀಟೇಲ್ ಆಗಿ ಅಂಕಿಅಂಶಗಳು, ಸೋಷಿಯಲ್ ಇಂಜಿನಿಯರಿಂಗ್, ಇನ್ನು ಸಮುದಾಯದ ಮತಗಳು ಅಹಿಂದ ಕಂಗಣ್ಣಿಗೆ ಗುರಿಯಾಗಬಾರದು, ಎಲ್ಲ ವಿಚಾರಗಳನ್ನ ಅಳೆದು ತೂಗಿ ಪಕ್ಕಾ ಲೆಕ್ಕಾಚಾರವನ್ನ ಹಾಕಿ ಡೀಟೇಲ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಈ ಮೂಲಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಮೈದಾನ ರಾಜಕೀಯದಿಂದ ಹಿಡಿದು ಮೈಂಡ್ ಗೇಮ್ ಅನ್ನ ಶುರು ಮಾಡಿಕೊಂಡಿದ್ದಾರೆ. ಮುಂದೆ ಈ ಪ್ರಕರಣ ಯಾವ ತಿರುವನ್ನ ಕಂಡುಕೊಳ್ಳುತ್ತೆ ಕಾದು ನೋಡಬೇಕು. ಇನ್ನಷ್ಟು ವಿಡಿಯೋಸ್ ಹಾಗೂ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.